ಹಾಲೆಲೂಯ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಈಗಾಗಲೇ ನೀವು ಎದ್ದು ನಿಮ್ಮ ಕಾಲಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ದೇವರೊಂದಿಗೆ ಸಹವಾಸ ಮಾಡಿ ಮತ್ತೊಂದು ಸಾರಿ ವಾಕ್ಯ ಧ್ಯಾನಿಸಲು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಇನ್ನೂ ನೀವು ಹಾಸಿಗೆ ಮೇಲಿರೋದಾದರೆ 7 ಗಂಟೆ ಆಯ್ತಲ್ಲವೇ? ಬನ್ನಿ ಹಾಗಾದರೆ ದೇವರ ಮಾತುಗಳನ್ನು ಧ್ಯಾನಿಸೋಣ. ನನಗೆ ಗೊತ್ತು ನಿಮ್ಮಲ್ಲಿ ಅನೇಕರು ಹೊರದೇಶದಿಂದಲೂ ಸಹ ವೀಕ್ಷಿಸ್ತಾ ಇದ್ದೀರಿ. ನಿಮಗೆ ಬೇರೆ ಸಮಯ ಆಗಿರ್ಬೋದು. ಈ ಸಮಯ ನಿಮಗೆ ಅನುಕೂಲವಾಗಿಲ್ಲದೇ ಇರಬಹುದು. ನೆನಪಿಟ್ಕೊಂಡು ಲೈವ್ನಲ್ಲಿಯೇ ನಾವು ವಾಕ್ಯ ವೀಕ್ಷಿಸ್ತಿದ್ದೇವೆಂದು ಕೆಲವರು ಹೇಳ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಆದರೆ ನಿಮ್ಮಲ್ಲಿ ಕೆಲವರಿಗೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್ ಮೇ ಬಿ ದ ಟೈಮ್, ಗಾಡ್ ಈಸ್ ದೇರ್ ಫಾರ್ ಅಸ್. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ಕಾಪಾಡುವಂತಹ ದೇವರು ನೀವು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲವೆಂದು ಎಲ್ಲಾ ವೇಳೆಯಲ್ಲಿ ನಿಮ್ಮ ದೃಷ್ಟಿ ನಮ್ಮ ಮೇಲಿದೆ ಎಂದು ಗುರುತಿಸಿ ನಿಮ್ಮನ್ನು ಸ್ತುತಿಸ್ತೇವೆ. ಕೂಗುವಾಗ ಕೇಳುವಂತಹ ದೇವರೇ, ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಮಗೆ ಗಡಿಯಾರ ಬೇಕು, ಸಮಯ ಬೇಕು. ಆದರೆ ದೇವರು ನಮ್ಮ ವಿಷಯದಲ್ಲಿ ನಿರಂತರವಾಗಿ ಒಂದೇ ರೀತಿಯಾಗಿರುವಂತಹ ದೇವರು ನಮ್ಮ ಮೇಲೆ ತನ್ನ ದೃಷ್ಟಿಯನ್ನು ಇಟ್ಟಿದ್ದಾರೆ. ನಾವು ಯಾವುದೇ ದೇಶದಲ್ಲಿದ್ದರೂ, ಯಾವುದೇ ಗ್ರಾಮದಲ್ಲಿದ್ದರೂ, ಯಾವುದೇ ಪಟ್ಟಣದಲ್ಲಿದ್ದರೂ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಒಂದು ವೇಳೆ ಹಾಸ್ಪಿಟಲ್ನಲ್ಲಿ ರೋಗಿಯಾಗಿ ಬಿದ್ದರೂ, ನೀವು ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದರೂ, ನಿಮ್ಮ ಸೆಲ್ಫೋನ್ನಲ್ಲಿ ಆಗಿರಬಹುದು, ಇಲ್ಲವೇ ಸ್ಮಾರ್ಟ್ ಟಿವಿಯಲ್ಲಿ ಆಗಿರಬಹುದು, ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂಬ ನಂಬಿಕೆ ಇಟ್ಟುಕೊಳ್ಳಿರಿ. ನಂಬಿಕೆಯಿಂದ ಕೇಳಿರಿ, ಆಶೀರ್ವದಿಸಲ್ಪಡ್ತೀರಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ದಿನಗಳು ಕೆಟ್ಟವುಗಳಾಗಿರುವುದರಿಂದ ನೀವು ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಾ ಅಜ್ಞಾನಿಗಳಾಗಿರದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ದಿನಗಳು ಕೆಟ್ಟವುಗಳಾಗಿವೆ. ಒಪ್ಪಿಕೊಳ್ತೀರಲ್ಲವೋ? ಈ ದಿನಗಳು ಕೆಟ್ಟ ದಿನಗಳಾಗಿವೆ. ಇವು ಅಂತ್ಯ ದಿನಗಳಾಗಿವೆ. ಇವು ಅಪಾಯಕರವಾದ ದಿನಗಳಾಗಿವೆ. ಬಹಳ ವಿಜ್ಞಾನ ಬೆಳೆದಿದೆ ಅಲ್ಲವೇ? ಚಂದ್ರನ ಬಳಿಗೂ ಕೂಡ ಮನುಷ್ಯನು ಹೋಗ್ತಿದ್ದಾನೆ. ಚಂದ್ರಯಾನ ಮಾಡುತ್ತಿದ್ದಾರೆ. ಎಷ್ಟೋ ದೊಡ್ಡ ಅನ್ವೇಷಣೆ ಮಾಡ್ತಿದ್ದಾರೆ. ಎಷ್ಟೋ ಹೊಸ ವಿಷಯಗಳನ್ನು ಕಂಡುಕೊಳ್ತಿದ್ದಾರೆ. ಟೆಕ್ನಾಲಜಿ ಹೆಚ್ಚಾಗ್ಬಿಟ್ಟಿದೆ. ಎಲ್ಲಾ ರಂಗಗಳಲ್ಲಿ ಮಾನವನು ಅನುಭವಸ್ಥನಾಗಿ ಬೆಳೆಯುತ್ತಿದ್ದಾನೆ ಅಂದ್ಕೊಳ್ತಿದ್ದಾರೆ. ಆದರೆ ಒಬ್ಬ ಸಹಜ ಮನುಷ್ಯನು ನೆಮ್ಮದಿ ಇಲ್ಲದವನಾಗಿಯೇ ಇದ್ದಾನೆ. ಸಮಾಧಾನ ಇಲ್ಲದವನಾಗಿಯೇ ಇದ್ದಾನೆ. ತೃಪ್ತಿ ಇಲ್ಲದವನಾಗಿಯೇ ಇದ್ದಾನೆ. ನೀವು ಎಲ್ಲಿಗೋ ಹೋಗಿ ಏನೇನೋ ಸಾಧಿಸುತ್ತಾ ಇದ್ದೀರಿ. ಆದರೆ ನಿಮ್ಮಷ್ಟಕ್ಕೆ ನೀವು ಹತೋಟಿಯಲ್ಲಿ ಇಟ್ಕೊಳ್ಳಲಿಕ್ಕಾಗ್ತಿಲ್ಲ. ನಿಮ್ಮ ಅವಶ್ಯಕತೆ ನೀವು ತೀರಿಸಿಕೊಳ್ಳಲಿಕ್ಕಾಗ್ತಿಲ್ಲ. ಅದಕ್ಕಾಗಿಯೇ ನಮಗೆ ದೇವರು ಬೇಕು ಪ್ರಿಯರೇ. ನಮ್ಮನ್ನು ಸೃಷ್ಟಿಸಿದ ದೇವರೇ ನಮ್ಮನ್ನು ತೃಪ್ತಿಗೊಳಿಸಬಲ್ಲರು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರೇ ನಮ್ಮನ್ನು ಸರಿಪಡಿಸಬಲ್ಲನು. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ಆ ಕಂಪನಿಗೆ ತಿರುಗಿ ಕಳಿಸುತ್ತಾರೆ ನೋಡಿ. ನಮ್ಮನ್ನು ಸೃಷ್ಟಿಸಿದಾಗ ದೇವರು ಏನು ತಪ್ಪೇನೂ ಮಾಡಿಲ್ಲ. ದೇವರು ನರಮನುಷ್ಯನಿಗೆ ಯಥಾರ್ಥವಂತರನ್ನಾಗಿ ಉಂಟು ಮಾಡಿದ್ದಾರೆ. ಆದರೆ ನಾವೇ ವಿವಿಧವಾದ ತಂತ್ರಗಳನ್ನು ಕಲ್ಪಿಸಿಕೊಂಡಿದ್ದೇವೆ, ಸೈತಾನನಿಗೆ ಅವಕಾಶ ಕೊಟ್ಟು ಅವನ ಜೊತೆ ಸೇರಿರುವುದಕ್ಕಾಗಿ. ಈ ದಿನಗಳು ಕೆಟ್ಟವುಗಳಾಗಿವೆ ಎಂದು ದೇವರು ತೀರಿಸುವಂತಹ ದಿನಗಳಿಗೆ ಬಂದಿದ್ದೇವೆ. ಎಲ್ಲದಕ್ಕೂ ಅಂತ್ಯ ಇದೆ. ಈ ಲೋಕಕ್ಕೂ ಕೂಡ ಮುಕ್ತಾಯವಿದೆ. ಈ ಕಡೇ ದಿನಗಳಲ್ಲಿ ನಾವಿದ್ದೇವೆ. ಆದುದರಿಂದ ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ನೀವು ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ, ನಾವೇನಾದ್ರೂ ಗಡಿಯಾರ ಹಿಡ್ಕೊಂಡ್ರೆ ಸಮಯ ನಿಲ್ಲುತ್ತದೋ? ಒಂದು ವೇಳೆ ಗಡಿಯಾರ ನಿಲ್ಲಿಸಬಹುದೇನೋ, ಆದರೆ ಸಮಯವನ್ನು ನಿಲ್ಲಿಸ್ಲಿಕ್ಕಾಗುತ್ತೋ? ಗತಿಸಿ ಹೋದ ಒಂದು ಕ್ಷಣವೂ ಕೂಡ ನಾವು ತಿರುಗಿ ತಂದುಕೊಳ್ಳಲಿಕ್ಕಾಗಲ್ಲ. ನಿಮಗೆ ಗೊತ್ತಾ ಆ ಸಂಗತಿ? ದುಡ್ಡು ಹೋದ್ರೆ ಮತ್ತೆ ಸಂಪಾದಿಸಬಹುದು. ಆರೋಗ್ಯ ಹೋದ್ರೆ ಮತ್ತೆ ಚೇತರಿಸಿಕೊಳ್ಳಬಹುದು. ಔಷಧಿಗಳನ್ನು ಬಳಸಿ ಇಲ್ಲವೇ ಪ್ರಾರ್ಥನೆ ಮಾಡಿಕೊಂಡು ಏನಾದರೂ ಇಲ್ಲದಿದ್ರೆ ಮತ್ತೆ ಸಂಪಾದಿಸಿಕೊಳ್ಳಬಹುದು. ಆದರೆ ಕಳೆದು ಹೋದ ಸಮಯವನ್ನು ಒಂದು ದಿನ, ಒಂದು ಕ್ಷಣವೂ ಕೂಡ ನಾವು ತಿರುಗಿ ಹೊಂದಿಕೊಳ್ಳಲಿಕ್ಕಾಗಲ್ಲ. ಆದುದರಿಂದ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದಂತೆ ಸದುಪಯೋಗ ಮಾಡಿಕೊಳ್ಳಬೇಕು. ಜ್ಞಾನಿಗಳಾಗಿರಬೇಕು. ಅಜ್ಞಾನಿಗಳಾಗಿರದೆ ಜ್ಞಾನಿಗಳಾಗಿರಬೇಕು. ಇಡೀ ಲೋಕದಲ್ಲಿಯೇ ಮೂರ್ಖನು ಯಾರು ಎಂದು ಒಂದು ಸ್ಪರ್ಧೆ ಇಡೋದಾದರೆ ದುಡ್ಡು ಕಳೆದುಕೊಳ್ಳುವಂಥವನೋ, ಇಲ್ಲವೇ
ಈ ಲೋಕದಲ್ಲಿ ತಾನು ಸಂಪಾದಿಸಿರುವುದೆಲ್ಲ ಹಾಳು ಮಾಡಿಕೊಳ್ಳುವಂಥವನೋ ಎಂದು ಎಲ್ಲ ವಿಧವಾದ ಅನ್ವೇಷಣೆ, ನಾನಾ ವಿಧವಾದ ಅನ್ವೇಷಣೆ ಮಾಡಿ ನೋಡಿದಾಗ ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ಯಾವ ಕೆಲಸ ಮಾಡದಿದ್ರೂ ಸಹ ಸುಮ್ಮನೆ ಉಗುರು ಕಿತ್ಕೊಳ್ತಾ ಸಮಯ ವ್ಯರ್ಥ ಮಾಡುತ್ತಾ ಕೂತ್ಕೊಳ್ತಾನೆ ಅಲ್ಲವೇ, ಅವನೇ ಪರಮ ಮೂರ್ಖನು. ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು. ನಮ್ಮ ಸಮಯ ಅನೇಕ ಗಂಟೆಗಳವರೆಗೂ ಯಾವುದರಲ್ಲಿ ವ್ಯರ್ಥವಾಗ್ತದೆ ಗೊತ್ತಾ? ಕೆಲವರು ನಿದ್ರೆ ಮಾಡುವವರು ಇರ್ತಾರೆ. ಮ್ಯಾಕ್ಸಿಮಮ್ 6 to 7 ಅವರ್ಸ್ ಮಲಗಿದ್ರೆ ಸಾಕು, ಮ್ಯಾಕ್ಸಿಮಮ್ 8 ಅವರ್ಸ್. ಇನ್ನೂ ಸಮಯ ಇದೆಯಲ್ಲವೇ 24 ಗಂಟೆಗಳಲ್ಲಿ. ಆದರೆ ಕೆಲವರು ನಿದ್ರೆ ಮಾಡುತ್ತಲೇ ಇರ್ತಾರೆ, ನಿದ್ದೆ ಮೊಬ್ಬಿನಲ್ಲಿಯೇ ಇರ್ತಾರೆ, ಕುಡಿದು ಮತ್ತರಾಗಿಯೇ ಇರ್ತಾರೆ. ಅವರ ಸಮಯವೆಲ್ಲ ವ್ಯರ್ಥವಾಯಿತು. ಕೆಲವರು ಮಾತುಗಳೇ ಆಡ್ತಾರೆ, ಗಂಟೆಗಳವರೆಗೂ ಮಾತಾಡುತ್ತಲೇ ಇರ್ತಾರೆ. ಅಬ್ಬಾ, ಮಾತುಗಳು ನೋಡಿದ್ರೆ ಕೋಟಿಗಳು ದಾಟ್ತವೆ, ಕಾಲುಗಳು ಹೊಸಲು ಕೂಡ ದಾಟಲ್ಲ. ಕೆಲವರಂತೂ ಎಷ್ಟೋ ಹರಟೆ ಹೊಡೆಯುತ್ತಾರೆ, ಮಾತಿನಿಂದ ಮರಳುಗೊಳಿಸುತ್ತಾರೆ ಮನುಷ್ಯರಿಗೆ, ಆದರೆ ಅವುಗಳಿಂದ ಏನೂ ಸಿಗಲ್ಲ. ಬರೀ ಮಾತಾಡೋದು ವ್ಯರ್ಥ ಪ್ರಿಯರೇ. ವಿಸ್ತಾರವಾದ ಮಾತುಗಳಲ್ಲಿ ದೋಷ ಇರೋದು ತಪ್ಪಿದಲ್ಲ. ನಮ್ಮ ಮಾತುಗಳು ನಮ್ಮನ್ನು ಸಿಲುಕಿಸುತ್ತವೆ, ನಮ್ಮ ಸ್ಥಿತಿಯನ್ನು ಬಯಲ್ಪಡಿಸ್ತವೆ. ಹಗಲ ಹೊತ್ತಿನ ಮಾತುಗಳು ಕೆಲಸ ಕೆಡಿಸುತ್ತವೆ, ರಾತ್ರಿ ಹೊತ್ತಿನ ಮಾತುಗಳು ನಿದ್ರೆ ಕೆಡಿಸುತ್ತವೆ ಎಂಬ ಗಾದೆ ಇದೆ. ಹಗಲು ಹೊತ್ತಲ್ಲಿ ಕೆಲಸ ಮಾಡದೆ ಮಾತಾಡ್ತಾ ಕೂತ್ಕೊಂಡು ಫೋನ್ನಲ್ಲಿ ಅವ್ರು ನಡ್ಕೊಳ್ಳೋದು ನೋಡ್ರಿ, ಅವ್ರು ಫೋನಲ್ಲಿ ಮಾತಾಡ್ತಲೇ ಇರ್ತಾರೆ ಕೆಲವರು 24 ಅವರ್ಸ್. ಕೈ ಜುಮ್ ಅಂತ ಹಿಡ್ಕೊಳ್ಳುವವರೆಗೂ, ಕುತ್ತಿಗೆ ಹಿಡ್ಕೊಳ್ಳುವವರೆಗೂ, ಅದರೊಳಗೆ ಘರ್ಷಣೆಗಳು, ಅದರೊಳಗೆ ವಾದಗಳು, ಅದರೊಳಗೆ ಆರ್ಗ್ಯುಮೆಂಟ್ಸ್ಗಳು. ಇಲ್ಲವೇ ಇನ್ನು ಕೆಲವರು ರಾತ್ರಿ ಇಡೀ ನಿದ್ರೆ ಮಾಡಲ್ಲ, ನಿದ್ರೆಯೇ ಅವರಿಗೆ ಬರಲ್ಲ, ಮಾತಾಡ್ತಾ ಇರ್ತಾರೆ. ಫೋನ್ನಲ್ಲಿ ರಾತ್ರಿ ಎಲ್ಲ ಸಂಭಾಷಣೆ ಮಾಡಿಕೊಳ್ತಾ ಚಾಟಿಂಗು ಚೀಟಿಂಗು ಮಾಡಿಕೊಳ್ತಾ ಇರ್ತಾರೆ. ಎಷ್ಟೋ ಸಮಯ ವ್ಯರ್ಥವಾಗ್ತದೆ ಮಾತಾಡುವುದರಿಂದ, ಎಷ್ಟೋ ಸಮಯ ಹರಟೆ ಮಾತುಗಳಲ್ಲಿಯೇ ಕಳೆಯುತ್ತಾರೆ. ಅಜ್ಞಾನಿಗಳ ಹಾಗೆ ನೀವು ಕೂಡ ಹಾಗಿರಬೇಡಿರಿ. ಜ್ಞಾನಿಗಳ ಹಾಗೆ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ನಿಮಗಿರುವ ಸಮಯವನ್ನು ಪ್ರಯೋಜನವಾಗಿರುವುದಕ್ಕೋಸ್ಕರ ಉಪಯೋಗಿಸಿಕೊಳ್ಳಿರಿ. ನೀವು ನಿಮ್ಮ ಸಮಯವನ್ನು ಪ್ರಾರ್ಥನೆಯಲ್ಲಿ ನೀವು ಕಳೆಯುವಂತಹ ಸಮಯವು ಎಂತಹ ದೊಡ್ಡ ಇನ್ವೆಸ್ಟ್ಮೆಂಟ್ ಗೊತ್ತಾ? ನಿಮ್ಮ ಭವಿಷ್ಯಕ್ಕಾಗಲಿ ನಿಮ್ಮ ಜೀವಿತಕ್ಕಾಗಲಿ ಎಷ್ಟು ಬಲವಾಗಿರ್ತದೆ ಗೊತ್ತಾ? ದೇವರ ಸನ್ನಿಧಿಯಲ್ಲಿ ಕಳೆದ ಸಮಯ, ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಸಮಯ ಕಳೆಯುವಂಥದ್ದು. ಆಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದನ್ನು ವ್ಯರ್ಥ ಅಂದುಕೊಳ್ತೇವೆ, ಆದರೆ ಅಪಹಾಸ್ಯಕರೊಂದಿಗೆ ಕೂತ್ಕೊಂಡು ಗಂಟೆಗಳವರೆಗೂ ಮಾತಾಡಿಕೊಂಡು ದೋಷಿಗಳಾಗ್ಬಿಡ್ತೇವೆ. ಅದಕ್ಕೆ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಫಲಿತಾಂಶ ಇರುತ್ತೆ ಪ್ರಿಯರೇ. ಕೆಲಸ ಮಾಡಲಾರದವನು ಊಟ ಮಾಡಬಾರದು ಎಂದು ಬೈಬಲ್ನಲ್ಲಿದೆ. ಅಡಿಗೆ ಮಾಡುತ್ತೀರೋ ಒಳ್ಳೆಯದೇ, 10 ಮಂದಿಯ ಹೊಟ್ಟೆ ತುಂಬಿಸುತ್ತೀರಲ್ಲವೋ. ನೀವೊಂದು ವರ್ಕ್ ಮಾಡಿ ಏನಾದರೂ ಸಾಧಿಸಿರುವುದರಿಂದ ಅನೇಕರಿಗೆ ಮೇಲುಂಟಾಗುತ್ತೆ. ಒಂದು ಹಾಡು ಬರೆದಿರುವುದಾದರೆ ಅನೇಕರು ಹಾಡ್ತಾರಲ್ಲವೇ, ಒಂದು ಪುಸ್ತಕ ಬರೆದ್ರೆ ಅನೇಕರು ಓದುತ್ತಾರಲ್ಲವೇ, ಒಂದು ಆರ್ಟಿಸ್ಟ್ ಆಗಿ ಆರ್ಟ್ ಬಿಡಿಸುವುದಾದರೆ ಅನೇಕರ ಮನಸ್ಸಿಗೆ ಉಲ್ಲಾಸ ಉಂಟು ಮಾಡ್ತದಲ್ಲವೇ. ನೀವು ಮಾಡುವ ಕೆಲಸಗಳು ಪ್ರಯೋಜನಕರವಾಗಿಯೂ ದೇವರಿಗೆ ಮಹಿಮೆ ತರುವ ಕಾರ್ಯಗಳು ಆಗಿರಬೇಕು. ಸತ್ಕ್ರಿಯೆ ಮಾಡಿರೆಂದು ದೇವರ ವಾಕ್ಯ ಹೇಳುತ್ತೆ. ಬೈಬಲನ್ನು ಓದಿರಿ, ಎಂತಹ ದೊಡ್ಡ ದೈವ ಜ್ಞಾನ ಹೊಂದಿಕೊಳ್ತೀರಿ ಗೊತ್ತಾ? ಬೈಬಲ್ ಓದುವಂತಹ ಸಮಯ ನಿಮಗೆ ಎಷ್ಟೋ ಪ್ರಯೋಜನಕರವಾಗಿರುತ್ತೆ. ಪ್ರಾರ್ಥಿಸುವಂತಹ ಸಮಯ ಎಷ್ಟೋ ಬಲವನ್ನು ತಂದುಕೊಡುತ್ತದೆ. ಆದರೆ ಮನುಷ್ಯರೊಂದಿಗೆ ಮಾತಾಡಲು ಇಷ್ಟಪಡುತ್ತಾರೆ ಹೊರತು ಆದರೆ ದೇವರೊಂದಿಗೆ ಸಮಯವನ್ನು ಕಳೆಯುತ್ತಿಲ್ಲ. ಮುಂದೆ ವಾಕ್ಯ ಹೇಳ್ತದೆ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಸುಮ್ಮನೆ ಹುಚ್ಚರಂತೆ ಅವಿವೇಕಿಗಳಾಗಿ ಏನೋ ಗಾಳಿಯಲ್ಲಿ ಹೊಡೆದಂತೆ ಏನೋ ಮಾಡ್ತಿದ್ದೇನೆ ಅನ್ನುವಂತೆ ಬೀಟಿಂಗ್ ಅರೌಂಡ್ ದ ಬುಷ್ ಅನ್ನುತ್ತಾರಲ್ಲವೇ. ನಿಜವಾದ ಪಾಯಿಂಟ್ ಇಲ್ಲದಂತಹ ಜೀವಿತ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡುವಂಥದ್ದಾಗಿರುತ್ತದೆ. ಜಂಬ ಕೊಚ್ಕೊಳ್ಳುವಂಥದ್ದಾಗಲಿ, ಹರಟೆ ಹೊಡೆಯುವಂಥದ್ದಾಗಲಿ, ಬಡಾಯಿ ಕೊಚ್ಚಿಕೊಳ್ಳುವುದಾಗಲಿ, ಕಲ್ಪನೆಗಳನ್ನು ಕಲ್ಪಿಸಿಕೊಳ್ಳೋದಾಗಲಿ, ಇವುಗಳಲ್ಲಿ ಬಹಳಷ್ಟು ಜನ ಅನುಭವಸ್ಥರಾಗಿದ್ದಾರೆ. ಏನೋ ಒಂದನ್ನು ಮಾಡಿದ್ದೇವೆ ಅಂದುಕೊಳ್ತಾರೆ, ಆದರೆ ಅದರ ಫಲಿತಾಂಶ ಶೂನ್ಯವಾಗಿರುತ್ತೆ. ದೇವರ ಚಿತ್ತ ಏನಾಗಿದೆ ಎಂದು ತಿಳಿದುಕೊಂಡು ಅದನ್ನು ಮಾಡಿರಿ. ಕರ್ತನ ಚಿತ್ತ ಏನಾಗಿದೆ ಎಂದು ಗ್ರಹಿಸಿಕೊಳ್ಳಿರಿ. ಕರ್ತನ ಚಿತ್ತ ಏನೆಂದು ಗ್ರಹಿಸಿಕೊಳ್ಳಬೇಕಾದ್ರೆ ಕರ್ತನೊಂದಿಗೆ ಸಮಯ ಕಳೆಯುವಾಗ ಕರ್ತನ ಮನಸ್ಸು ನಾವು ಅರಿತುಕೊಳ್ತೇವೆ. ಕರ್ತನು ನಮಗೆ ಕೆಲಸ ಕೊಡ್ತಾರೆ.
ಕರ್ತನು ಹೇಳಿದಂತೆ ಕೆಲಸ ಮಾಡುವಾಗ ಫಲಿತಾಂಶ ದೊರಕುತ್ತೆ. ನಮಗಷ್ಟೇ ಅಲ್ಲ, ತಲೆಮಾರಿನವರೆಗೂ ನಮಗೆ ಆಶೀರ್ವಾದ ಇರುತ್ತೆ. ಏನಾಗಿದೆ ದೇವರ ಕೆಲಸ? ನರಕಕ್ಕೆ ಹೋಗುವ ಒಂದು ಆತ್ಮವನ್ನು ರಕ್ಷಿಸಬೇಕು, ಪರಲೋಕ ರಾಜ್ಯಕ್ಕೆ ಸೇರಿಸಬೇಕು. ದೇವರ ಸೇವೆ ಅಂದ್ರೆ ಏನಂದ್ಕೊಂಡಿದ್ದೀರಿ? ದೇವರನ್ನು ಕುಡ್ರಿಸಿ ಪೂಜಿಸುವಂಥದ್ದೋ, ಅಭಿಷೇಕಿಸುವಂಥದ್ದೋ? ಅದಲ್ಲ, ಆತನ ಸುವಾರ್ತೆಯನ್ನು ಪ್ರಕಟಿಸುವಂಥದ್ದಾಗಿದೆ. ನಾಶನಕ್ಕೆ ಹೋಗುವಂಥವರನ್ನು, ಸಮಾಧಾನ ಇಲ್ಲದವರನ್ನು, ಜೀವಿತದಲ್ಲಿ ಒದ್ದಾಡುತ್ತಿರುವ, ನಿರೀಕ್ಷೆ ಆಧಾರ ಇಲ್ಲದಂಥವರನ್ನು ಯೇಸುವೇ ರಕ್ಷಕನು ಎಂದು ಹೇಳುವಂತಹ ಸಮಯ, ಆತನ ಸುವಾರ್ತೆಯನ್ನು ಪ್ರಕಟಿಸುವಂತಹ ಸಮಯ ಎಂತಹ ಪ್ರತಿಫಲ ಕೊಡ್ತದೆಂದು ನಾನು ನನ್ನ ಬದುಕಿನಲ್ಲಿ ನೋಡಿದ್ದೇನೆ. ಕಳೆದ 53 ವರ್ಷಗಳಿಂದ ನಾನು ದೇವರ ವಾಕ್ಯವನ್ನು ಪ್ರಕಟಿಸುತ್ತಾ, ಬದುಕಿ, ಆತನ ವಾಕ್ಯಕ್ಕೋಸ್ಕರ ಬದುಕುತ್ತಾ, ಎದ್ರು ಮಲಗಿದ್ರು, ಕೆಲಸ ಮಾಡಿದ್ರು, ಏನ್ ಮಾಡಿದ್ರು, ಸೋಷಿಯಲ್ ಮೀಡಿಯಾ ಆದ್ರೂ, ಟೆಲಿವಿಷನ್ ಆದ್ರೂ, ರೇಡಿಯೋ ಆದ್ರೂ, ಸುವಾರ್ತೆ ಆಗಲಿ, ದಂಡಯಾತ್ರೆ ಆಗಲಿ, ಯೇಸುವೇ ರಕ್ಷಕನೆಂದು, ದೇವರ ರಾಜ್ಯ ಇದೆ ಎಂದು, ಮರಣ ಹೊಂದಿದ ನಂತರ ಒಂದು ಪರಲೋಕ ಇದೆ ಎಂದು, ನಿಮ್ಮ ಪಾಪ ಬಂಧನದಿಂದ ಆತನು ಬಿಡಿಸುತ್ತಾನೆ, ನಿಮ್ಮ ಕಣ್ಣೀರನ್ನು ಆತನು ಒರೆಸುತ್ತಾನೆ, ನಿಮ್ಮ ಶ್ರಮೆಗಳಿಂದ ಬಿಡಿಸುತ್ತಾನೆ, ನಿಮ್ಮ ರೋಗಗಳನ್ನು ಸ್ವಸ್ಥಪಡಿಸುತ್ತಾನೆ, ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂಬ ದೇವರ ಸುವಾರ್ತೆಯನ್ನು ಸಾರುತ್ತಿರುವಾಗ ಎಷ್ಟೋ ಜನರು ಈ ದಿನಗಳಲ್ಲಿ ದೇವರು ನನ್ನನ್ನು ದರ್ಶಿಸಿದ್ದಾರೆ, ನನ್ನ ಜೀವಿತ ಮಾರ್ಪಟ್ಟಿದೆ, ನಾನು ವ್ಯಭಿಚಾರಿಯಾಗಿದ್ದಾಗ ದೇವರು ನನ್ನನ್ನು ತಪ್ಪಿಸಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಾಗ ದೇವರು ನನ್ನನ್ನು ಕಾಪಾಡಿದ್ದಾರೆ, ನನಗೆ ಮಕ್ಕಳೇ ಆಗುವುದಿಲ್ಲವೆಂದು ಕುಗ್ಗಿ ಹೋದಾಗ ಕರ್ತನು ನನ್ನ ಗರ್ಭವನ್ನು ತೆರೆದಿದ್ದಾರೆ, ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತಿರುವಾಗ ಇಗೋ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ಮಕ್ಕಳ ಮಕ್ಕಳು ಯೇಸುವನ್ನು ಹಿಂಬಾಲಿಸುತ್ತಿದ್ದೇವೆ ಎಂದು 2-3 ತಲೆಮಾರಿನವರು ಬಂದು ಹೇಳುತ್ತಿರುವಾಗ, ಆಹಾ, ಒಬ್ಬ ಸಾಧಾರಣನಾದ ಮೆಡಿಸನ್ ಕೊಡ್ತಕ್ಕಂತಹ ಡಾಕ್ಟರ್ ಆಗಿರೋದಾದ್ರೆ ಕೆಲವರಿಗೆ ಮಾತ್ರ ಉಪಯೋಗವಾಗಿರ್ತಾನೆ, ಕೆಲವೊಂದು ಸಾರಿ ಮಾತ್ರ ಉಪಯೋಗವಾಗಿರ್ತಾನೆ. ಆದರೆ ದೇವರ ವಾಕ್ಯ, ಯೇಸುವಿನ ನಾಮದಲ್ಲಿರುವ ಸ್ವಸ್ಥತೆ, ಯೇಸು ನಾಮದಲ್ಲಿರುವ ಬಿಡುಗಡೆ, ಪ್ರತಿ ದಿನ ಏನಿದೆ ದೇವರೇ ನಿಮ್ಮ ಚಿತ್ತ, ಈ ದಿನ ನಿಮ್ಮ ಮಾತೇನಾಗಿದೆ ನಮಗೋಸ್ಕರ, ಈ ದಿನ ನಿಮ್ಮ ಚಿತ್ತವೇನಾಗಿದೆ ನಮ್ಮ ಜೀವಿತಕ್ಕೋಸ್ಕರ ಎಂದು ಹೀಗೆ ಪ್ರತಿ ದಿನವೂ ಆತನ ಪಾದದ ಬಳಿಯಲ್ಲಿ ಕಾದಿರುವಂಥವರು ಧನ್ಯರು ಪ್ರಿಯರೇ. ಅದಕ್ಕೆ ಈ ಅನುದಿನದ ಧ್ಯಾನವನ್ನು ಕಳೆದ ಅನೇಕ ದಿನಗಳಿಂದ ಪ್ರಾರಂಭಿಸಿ ಈ ದಿನದವರೆಗೂ ಮುಂದುವರಿಸುತ್ತಲೇ ಇದ್ದೇವೆ. ನೀವು ಈ ದಿನದಲ್ಲಿ ಇರುವಂತಹ 24 ಗಂಟೆಗಳಲ್ಲಿ ಇನ್ನು ಉಳಿದ 23 ಗಂಟೆ 40 ನಿಮಿಷಗಳವರೆಗೂ ಏನ್ ಮಾಡ್ತಾ ಇದ್ದೀರಿ ಹೇಳಿ? ಒಂದು 20 ನಿಮಿಷ ಉದಯ ಕಾಲದಲ್ಲಿ ದೇವರಿಗೆ ಕೊಟ್ಟು ನೋಡಿರಿ. ನೀವು ನಿಮ್ಮ ಉಳಿದ ಸಮಯವನ್ನೆಲ್ಲ ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು, ಹೇಗೆ ಸಾಕ್ಷಿಗಳಾಗಿ ಜೀವಿಸಬೇಕು, ಎಷ್ಟು ಸಂತೋಷದಿಂದ ಜೀವಿಸಬೇಕು, ಆತನ ವಾಕ್ಯದ ಮೂಲಕ, ಆತನ ಚಿತ್ತದ ಮೂಲಕ, ಆತನ ಆತ್ಮನ ಮೂಲಕ ನಡೆಸಲ್ಪಡ್ತೀರಿ. ಸುಮ್ಮನೆ ನಿದ್ದೆಯಿಂದ ಎದ್ದು ಆಕಳಿಸಿ ಮತ್ತೆ ಮಲಗುವುದಲ್ಲ. ಏನೋ ಕೆಲವರೊಂದಿಗೆ ಮಾತಾಡ್ದೇವು, ಹರಟೆ ಹೊಡೆದೇವು, ಏನೋ ಮಾಡ್ದೇವೋ ಅಂತಲ್ಲ, ಲೋಕದಲ್ಲಿ ಏನೋ ಶ್ರಮೆ ಪಟ್ಟೇವೋ ಅಂತಲ್ಲ, ನಿದ್ರೆ ಮಾಡಿದೆವು ಎದ್ದೆವು ಎಂಬುದಾಗಿ ಕೆಲವರು ಜೀವಿಸ್ತಿದ್ದಾರೆ. ಆದರೆ ಕರ್ತನೊಂದಿಗೆ ಕಳೆದಂತಹ ಪ್ರತಿ ಕ್ಷಣ ಎಷ್ಟೋ ಧನ್ಯಕರವಾಗಿರುತ್ತೆ. ದೇವರ ಆಲಯದಲ್ಲಿ ಕಳೆದ ಒಂದು ದಿನ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. ಭಕ್ತಿಹೀನರ ಗುಡಾರದಲ್ಲಿ ನಿವಾಸಿಸುವುದಕ್ಕಿಂತಲೂ, ಅಂದರೆ ಭಕ್ತಿಹೀನರೊಂದಿಗೆ ಔತಣದಲ್ಲಿರುವುದಕ್ಕಿಂತಲೂ ನನ್ನ ದೇವರ ಆಲಯದಲ್ಲಿ ದ್ವಾರ ಪಾಲಕನಾಗಿರೋದೇ ಎಷ್ಟೋ ಮೇಲಂದಿದ್ದಾನೆ ದಾವೀದನು. ಹೌದು, ನಾವು ದೇವರೊಂದಿಗೆ ಕಳೆದಂತಹ ಪ್ರತಿಯೊಂದು ಸಮಯವೂ ನಮಗೆ ಆರೋಗ್ಯ ಕೊಡ್ತದೆ, ನಮಗೆ ಆನಂದ ಕೊಡ್ತದೆ, ಆತ್ಮವಿಶ್ವಾಸ ಕೊಡ್ತದೆ, ಆಧ್ಯಾತ್ಮಿಕ ಮೇಲನ್ನುಂಟು ಮಾಡ್ತದೆ. ದೇವರ ಮನಸ್ಸನ್ನು ಗ್ರಹಿಸಿಕೊಳ್ಳುವ ಹಾಗೆ, ದೇವರ ಆನಂದದಲ್ಲಿ ಪಾಲುಗಾರರಾಗುವಂತೆ ದೇವರ ಕೃಪೆಯನ್ನು ನಾವು ಹೊಂದಿಕೊಳ್ತೇವೆ. ಕೆಲವರಂತೂ ಮನುಷ್ಯರೊಂದಿಗೆ ಮಾತಾಡಿ 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 ಕೊನೆಗೆ ಆರ್ಗ್ಯುಮೆಂಟ್ಸ್ ಮಾಡಿ, ವಾದ ವಿವಾದ ಮಾಡಿ, ಕೊನೆಗೆ ಸಿಟ್ಟಾಗಿ ತಲೆನೋವಿಟ್ಕೊಂಡು ಎಷ್ಟೋ ಜನ ಕಣ್ಣೀರಿನಿಂದ ಈ ದಿನ ಅನವಶ್ಯಕವಾಗಿ ಅವರೊಂದಿಗೆ ಮಾತಾಡದೆ, ಅನವಶ್ಯಕವಾಗಿ ಅವರ ಬಳಿಗೆ ಹೋದೆ, ಅನವಶ್ಯಕವಾಗಿ ಹೀಗೆ ಮಾಡಿದೆ ಎಂದು ಬಾಧೆ ಪಡ್ತಾ ಇರ್ತಾರಲ್ಲವೇ? ನಿಮ್ಮದಲ್ಲದ ವಿಷಯಗಳಿಗೆ ಸಂಬಂಧ ಇಲ್ಲದವರಂತೀರಿ. ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ದೇವರೊಂದಿಗೆ ಕಳೆದಂತಹ ಪ್ರತಿ ಕ್ಷಣವೂ ದಿವ್ಯವಾದದ್ದಾಗಿರುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸಮಯವು ಗತಿಸಿ ಹೋಗುತ್ತಿರುವಾಗ ದೇವರೇ, ನಾವು ಅಜ್ಞಾನಿಗಳಾಗಿರದೆ ಬುದ್ಧಿಹೀನದ ಮಾತುಗಳಿಂದ ಅನವಶ್ಯಕವಾಗಿ ಮಾತಾಡದಂತೆ ಕಲ್ಪಿತವಾದ ಮಾತುಗಳಿಂದ ನಮ್ಮ ಜೀವಿತ ವ್ಯರ್ಥ ಮಾಡಿಕೊಳ್ಳದೆ, ನೋಡಬಾರದವುಗಳನ್ನು ನೋಡಿ, ಕೇಳಬಾರದವುಗಳನ್ನು ಕೇಳಿ, ಮಾಡಬಾರದವುಗಳನ್ನು ಮಾಡ್ತಾ
ನಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ನಮ್ಮ ಶರೀರವನ್ನು ಗಾಯ ಮಾಡಿಕೊಂಡು ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಪತನ ಮಾಡಿಕೊಳ್ಳುವವರಾಗಿರದೆ ನಿಮ್ಮೊಂದಿಗೆ ಕಾಲ ಕಳೆಯುವುದಕ್ಕಾಗಿ ದೇವರೇ, ನಿಮ್ಮ ಚಿತ್ತ ಏನೆಂದು ಅರಿತು ನಿಮಗೋಸ್ಕರ ಪ್ರತಿದಿನ ಬದುಕುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕಳಿಸುವ ಮನವಿಗಳನ್ನೆಲ್ಲ ಪರಿಶೀಲಿಸ್ತಿದ್ದೇವೆ, ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ಉತ್ತರಿಸುತ್ತಿದ್ದಾರೆ, ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.